ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಲೋಕಭವನದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಬಿಗಿ ಬಂದೋಬಸ್ತನ್ನ ಆಯೋಜಿಸಲಾಗಿದೆ. ಸುತ್ತಮುತ್ತ ಬಿಗಿ ಬಂದೋಬಸ್ತನ್ನ ಕಾಯ್ದುಕೊಳ್ಳಲಾಗ್ತಾ ಇದೆ. ವೆಹಿಕಲ್ ಪಾಸ್ ಇದ್ದವರಿಗೆ ಮಾತ್ರ ಲೋಕಭವನಕ್ಕೆ ಎಂಟ್ರಿಯನ್ನ ಕೊಡಲಾಗುತ್ತೆ ಅನ್ನುವಂಥ ಮಾಹಿತಿಗಳು ಬಂದಿರುವಂತದ್ದು. ಕಾರ್ಯಕ್ರಮಕ್ಕೂ 1 ಗಂಟೆ ಮುಂಚೆ ಎಂಟ್ರಿ ಕೊಡಬೇಕು. ಇಲ್ಲಿ ಅಹಿತಕರ ಘಟನೆಗಳು ನಡೆಯದೇ ಇರೋದಕ್ಕೆ ಎಲ್ಲಾ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು, ಅವುಗಳನ್ನ ತಡೆಯೋದಕ್ಕೆ ಇಂಥ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಹಾಗೆ ಫೇಕ್ ಪಾಸ್ಗಳ ಬಗ್ಗೆಯೂ ಕೂಡ ಪೊಲೀಸರು ಎಚ್ಚರಿಕೆಯನ್ನ ವಹಿಸ್ತಾ ಇದ್ದಾರೆ. ವಿವಿಐಪಿಗಳಿಗೆ ವೆಹಿಕಲ್ ಪಾಸ್ಗಳನ್ನ ವಿತರಣೆ ಮಾಡಲಾಗಿದೆ. ವೆಹಿಕಲ್ ಪಾಸ್ ಇದ್ದವರಿಗೆ ಮಾತ್ರ ಲೋಕಭವನದ ಒಳಗೆ ಎಂಟ್ರಿಯನ್ನ ಕೊಡಲಾಗುತ್ತೆ. ಕಾರ್ಯಕ್ರಮಕ್ಕೂ 1 ಗಂಟೆ ಮುಂಚೆ ಒಳಗಡೆ ಇರಬೇಕು ನಾಯಕರು. ಪಾಸ್ ಇಲ್ಲದ ವಿಐಪಿಗಳಿಗೆ ಪೊಲೀಸ್ ತಿಮ್ಮಯ್ಯ ಸರ್ಕಲ್ಗೆ ಲಾಸ್ಟ್ ಅಂತ ಹೇಳಲಾಗ್ತಾ ಇದೆ. ಪೊಲೀಸ್ ತಿಮ್ಮಯ್ಯ ಸರ್ಕಲ್ ನಿಂದ ವೆಹಿಕಲ್ ಎಂಟ್ರಿ ಇಲ್ಲ. ವೆಹಿಕಲ್ ಪಾಸ್ ಇಲ್ಲದ ವಿವಿಐಪಿಗಳು ಹಾಗೂ ವಿಐಪಿಗಳಿಗೆ ಗಾಲ್ಫ್ ಕೋರ್ಟ್ ಎಲೆಕ್ಟ್ರಿಕಲ್ ವೆಹಿಕಲ್ ವ್ಯವಸ್ಥೆ ಮಾಡಲಾಗಿರುವಂಥದ್ದು. 7 ಸೀಟ್ಗಳಿರುವಂತಹ ಎಲೆಕ್ಟ್ರಿಕಲ್ ವೆಹಿಕಲ್ಗಳ ವ್ಯವಸ್ಥೆ ಮಾಡಲಾಗಿದೆ. ಅದರ ಮೂಲಕವೇ ಬರಬೇಕಾಗತ್ತೆ. ಆದರೆ ವಾಹನಗಳನ್ನ ಬಿಡೋದಿಲ್ಲ. ಇಲ್ಲಿ ಸರ್ಕಲ್ಗಿಂತ ಮುಂದೆ ಏನು ತಿಮ್ಮಯ್ಯ ಸರ್ಕಲ್ ಏನಿದೆ ಆ ಸರ್ಕಲ್ಗಿಂತ ಮುಂದೆ ಬರಬೇಕು ಅಂತಂದ್ರೆ ವೆಹಿಕಲ್ ಪಾಸ್ ಅನ್ನ ಹೊಂದಿರಬೇಕು. ಅಕಸ್ಮಾತ್ ವೆಹಿಕಲ್ ಪಾಸ್ ಇಲ್ಲ ಅಂತಂದ್ರೆ ಅವರನ್ನ ಆ ಸರ್ಕಲ್ ನಿಂದ ಅವರ ವಾಹನವನ್ನ ಮುಂದೆ ಬರೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಅವರಿಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಗಾಲ್ಫ್ ಕೋರ್ಟ್ ನ ಎಲೆಕ್ಟ್ರಿಕ್ ವೆಹಿಕಲ್ಗಳ ವ್ಯವಸ್ಥೆ ಮಾಡಲಾಗಿದೆ. 7 ಸೀಟ್ಗಳಿರುವಂತ ಎಲೆಕ್ಟ್ರಿಕ್ ವೆಹಿಕಲ್ಗಳ ವ್ಯವಸ್ಥೆ ಮಾಡಲಾಗಿರುವಂತ ಅದರ ಮೂಲಕ ವಿಐಪಿಗಳು ತೆರಳಬೇಕಾಗುತ್ತೆ. ಪೊಲೀಸ್ ತಿಮ್ಮಯ್ಯ ಸರ್ಕಲ್ ಬಳಿ ಇಳಿಯೋದಕ್ಕೆ ಸೂಚಿಸಿದ್ದಾರೆ. ನಂತರ ಅವರನ್ನ ಎಲೆಕ್ಟ್ರಿಕ್ ವೆಹಿಕಲ್ ನಲ್ಲಿ ಕರೆತರಲಾಗುತ್ತೆ ಅನ್ನುವಂತಹ ಮಾಹಿತಿಗಳು. ಈಗಾಗಲೇ ಪಾಸ್ ಪಡೆದವರ ಲಿಸ್ಟ್ ಈಗಾಗಲೇ ಪೊಲೀಸರು ಪಡೆದಿದ್ದಾರೆ. ಎಷ್ಟು ಜನರಿಗೆ ಪಾಸ್ ವಿತರಣೆ ಮಾಡಲಾಗಿದೆ, ಯಾರ್ಯಾರಿಗೆ ಇನ್ನು ಇಶ್ಯೂ ಆಗಿದೆ ಲಿಸ್ಟ್ ಪಡೆದಿದ್ದಾರೆ, ಇನ್ನು ಪೊಲೀಸರು ಈಗಾಗಲೇ ಯಾರಿಗೆಲ್ಲ ಪಾಸ್ಗಳನ್ನ ಇಶ್ಯೂ ಮಾಡಲಾಗಿದೆ ಅನ್ನುವಂಥ ಪಟ್ಟಿಯನ್ನ ಪೊಲೀಸರು ಪಡೆದುಕೊಂಡಿರುವಂಥದ್ದು. ಇಂದು ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಏನು ನಡೆಯುತ್ತೆ, ಈ ಪದಗ್ರಹಣಕ್ಕೆ ಹಲವು ಗಣ್ಯರು ಭಾಗವಹಿಸುತ್ತಿದ್ದಾರೆ. ಈಗಾಗಲೇ ಸಂಪೂರ್ಣವಾಗಿ ಆಸನ ವ್ಯವಸ್ಥೆಗಳಾಗಿವೆ. ಎಲ್ಲ ಸಂಪೂರ್ಣ ವ್ಯವಸ್ಥೆಗಳನ್ನ ನೋಡಿಕೊಳ್ಳಲಾಗಿದೆ. ಇದರ ನಡುವೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಕಾಯ್ದುಕೊಂಡಿದ್ದಾರೆ. ಹಾಗಾಗಿ ವಿವಿಐಪಿಗಳಿಗೆ ವಾಹನ ಪಾಸ್ಗಳನ್ನ ಕೂಡ ನೀಡಲಾಗಿದೆ. ವೆಹಿಕಲ್ ಪಾಸ್ಗಳನ್ನ ಯಾರದೆಲ್ಲ ಬಳಿ ವೆಹಿಕಲ್ ಪಾಸ್ ಇರುತ್ತೆ ಅವರನ್ನ ಒಳಗಡೆ ಬಿಡಲಾಗುತ್ತೆ. ಇಲ್ಲವಾದಲ್ಲಿ ಅವರನ್ನ ತಿಮ್ಮಯ್ಯ ಸರ್ಕಲ್ ಬಳಿಗೆ ಸ್ಟಾಪ್ ಮಾಡಲಾಗುತ್ತೆ. ವೆಹಿಕಲ್ ಅನ್ನ ಅವರನ್ನ ಮುಂದೆ ಏನು ಎಲೆಕ್ಟ್ರಿಕ್ ವಾಹನಗಳನ್ನ ಏನು ಆಯೋಜಿಸಲಾಗಿದೆ, ವ್ಯವಸ್ಥೆ ಮಾಡಲಾಗಿದೆ. ಅದರ ಮೂಲಕ ವಿವಿಐಪಿಗಳು ತೆರಳಬೇಕಾಗುತ್ತೆ. ಈಗಾಗಲೇ ಎಲ್ಲರಿಗೂ ಕೂಡ ಇಶ್ಯೂ ಮಾಡಲಾಗಿದೆ. ಪಾಸ್ಗಳನ್ನ ಇಶ್ಯೂ ಮಾಡದೇ ಇದ್ದಂಥವರ ಪಟ್ಟಿಗಳನ್ನ ಸಂಪೂರ್ಣವಾಗಿ ಪೊಲೀಸರು ಪಡೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾ ಹೋಗ್ತಾರೆ. ವಿಶ್ವನಾಥ್, ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ತಯಾರಿಗಳು ಯಾವ ರೀತಿಯಾಗಿದೆ, ಹಾಗೆ ಬಿಗಿ ಬಂದೋಬಸ್ತ್ ಯಾವ ರೀತಿಯಾಗಿ ಕಾಯ್ದುಕೊಂಡಿದ್ದಾರೆ ಪೊಲೀಸರು? ಇವತ್ತು ಡಿಕೆ ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ. ಹೀಗಾಗಿ ರಾಜಭವನದಲ್ಲಿ ಇರುವಂತಹ ಏನು ಕ್ಲಾಸ್ ಹೌಸ್ ಏನಿದೆ ಅದು ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿರುವಂತದ್ದು. ಸ್ವತಃ ಡಿಕೆ ಅವರ ತಮ್ಮ ಡಿಕೆ ಸುರೇಶ್ ಅವರು ಖುದ್ದು ನಿಂತ್ಕೊಂಡು ಎಲ್ಲವನ್ನೂ ಕೂಡ ರೆಡಿ ಮಾಡ್ತಿದ್ದಾರೆ ಮತ್ತು ಅವರಿಗೆ ಅನೇಕ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಇನ್ನು ಇದನ್ನ ಹೊರತುಪಡಿಸಿ ಇನ್ನೇನು 4 ರಿಂದ 5 ಗಂಟೆಗೆ ಒಂದು ಪದಗ್ರಹಣವನ್ನ ಮಾಡ್ತಾರೆ. ಅವ್ರ ಜೊತೆ ಒಂದು 10 ಸಚಿವರು ಕೂಡ ಸಚಿವ ಸ್ಥಾನವನ್ನ ಪಡ್ಕೊಳ್ತಾರೆ. ಅಂದ್ರೆ ಶಾಸಕರು ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಗೆಸ್ಟ್ ಗಳನ್ನ ನೋಡೋದಾದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರನ್ನ ಮುಖ್ಯ ಅತಿಥಿಯಾಗಿ ಕರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವ್ರ ಜೊತೆಗೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಸದಾನಂದ ಗೌಡ, ವೀರಪ್ಪ ಮೊಯ್ಲಿಗೂ ಕೂಡ ಆಮಂತ್ರಣವನ್ನ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೇರಳ ಸಿಎಂ DV ಸತೀಶನ್ ಆಗಿರ್ಬೋದು, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಮತ್ತು DCM ಭಟ್ಟಿ ವಿಕ್ರಮಲ್ಲೂ ಕೂಡ ಆಹ್ವಾನವನ್ನ ಕೊಡಲಾಗಿದೆಯಂತೆ. ಮತ್ತು ಹಿಮಾಚಲ ಪ್ರದೇಶದ ಸಿಎಂ ಸುಖವಿಂದರ್ ಸಿಂಗ್, DCM ಮುಖೇಶ್ ಮತ್ತು ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್, ಅದೇ ರೀತಿಯಾಗಿ ಆಂಧ್ರದ YN ಶರ್ಮಣಾ ರೆಡ್ಡಿ ಸೇರಿ ಸುಮಾರು 35 ವಿವಿಐಪಿಗಳಿಗೆ ಆಮಂತ್ರಣವನ್ನ ಕೊಡಲಾಗಿದೆ ಅಂತೆ. ಇನ್ನು ಇದನ್ನ ಹೊರತುಪಡಿಸಿ ಭದ್ರತಾ ವಿಷಯವಾಗಿ ನೋಡೋದಾದ್ರೆ ವೆಹಿಕಲ್ ಪಾಸ್ ಇದ್ದವರಿಗೆ ಮಾತ್ರ ಲೋಕಭವನಕ್ಕೆ ಎಂಟ್ರಿಯನ್ನ ಕೊಡಲಾಗ್ತಾ ಇದೆ ಮತ್ತು ವಿಐಪಿಗಳಿಗೆ ವೆಹಿಕಲ್ ಪಾಸ್ ಅನ್ನು ಕೂಡ ವಿತರಣೆ ಮಾಡಲಾಗಿದೆ.
ಈ ವೆಹಿಕಲ್ ಪಾಸ್ ಇದ್ದವರಿಗೆ ಮಾತ್ರ ಲೋಕಭವನದ ಒಳಗಡೆ ಎಂಟ್ರಿ ಕೊಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ನಡೆಸಿಕೊಂಡಿದ್ದು ಕಾರ್ಯಕ್ರಮಕ್ಕೂ 1 ಗಂಟೆ ಮುಂಚೆ ಅಂದ್ರೆ 2 ಗಂಟೆ 2:30 ಸುಮಾರಿಗೆ ಮತ್ತು 3 ಗಂಟೆ ಒಳಗಾಗಿ ಇವರೆಲ್ಲರೂ ಕೂಡ ಬರಬೇಕಾಗತ್ತೆ. ಮತ್ತು ಪಾಸ್ ಇಲ್ಲದಂತ ವಿವಿಐಪಿ ಮತ್ತು ವಿಐಪಿಗಳಿಗೆ ಪೊಲೀಸ್ ತಿಮ್ಮಯ್ಯ ಸರ್ಕಲ್ ಲಾಸ್ಟ್ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಸರ್ಕಲ್ ನಲ್ಲಿಗೆ ಅಂದ್ರೆ ಮೀಸೆತಮ್ಮಯ್ಯ ಅಂತ ಏನ್ ಕರೀತಾರೆ ಆ ಸರ್ಕಲ್ ನಿಂದ ವೆಹಿಕಲ್ ಎಂಟ್ರಿಯನ್ನ ಸ್ಟಾಪ್ ಮಾಡಲಾಗುತ್ತೆ. ಅಲ್ಲಿಗೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಅನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಅದರಲ್ಲಿ 7 ಸೀಟರ್ಗಳಂದ್ರೆ ಆ ಒಂದು 500 ಮೀಟರ್ ದೂರ ಆಗುತ್ತೆ ರಾಜಭವನಕ್ಕೆ. ಅಲ್ಲಿಂದ ಅವರನ್ನ ಎಲೆಕ್ಟ್ರಿಕ್ ವಾಹನದಲ್ಲಿ ಕರ್ಕೊಂಡು ಬಂದು ಅವರನ್ನ ಲೋಕಭವನದ ಒಳಗಡೆ ಎಂಟ್ರಿ ಕೂಡ ಕೊಡಿಸಲಾಗುತ್ತೆ. ಅದಾದ್ಮೇಲೆ ಈ ವಾಹನವನ್ನ ಬಳಸೋದಕ್ಕೆ ಈಗ ಸಿದ್ಧತೆಯನ್ನು ಕೂಡ ನಡೆಸಿಕೊಳ್ಳಲಾಗಿರುವಂತದ್ದು ಮತ್ತು ಎಷ್ಟು ಜನರಿಗೆ ಪಾಸ್ ವಿತರಣೆ ಮಾಡಲಾಗಿದೆ, ಯಾರ್ಯಾರಿಗೆ ವಿತರಣೆ ಮಾಡಲಾಗಿದೆ ಅನ್ನೋದು ಕಂಪ್ಲೀಟ್ ಆಗಿ ನಗರ ಪೊಲೀಸರು ಲಿಸ್ಟ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಆ ಪಾಸ್ಗಳನ್ನ ಇಟ್ಕೊಂಡವ್ರು ಮಾತ್ರ ಇಲ್ಲಿಗೆ ಬರ್ಬೇಕಾಗತ್ತೆ. ಇನ್ನು ಫೇಕ್ ಪಾಸ್ಗಳನ್ನ ಏನಾದ್ರೂ ಕೂಡ ತಗೊಂಡ್ ಬಂದ್ರೆ ಅವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯ ಕ್ರಮವನ್ನ ತೆಗೆದುಕೊಳ್ತೇವೆ ಅಂತ ನಿನ್ನೆನೆ ನಗರ ಪೊಲೀಸ್ ಆಯುಕ್ತರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಭದ್ರತೆ ವ್ಯವಸ್ಥೆಯಿಂದ ಒಂದು 2,000 ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಆ 2,000 ಪೊಲೀಸರು ಕೂಡ ಕಂಪ್ಲೀಟ್ ಆಗಿ ಎಲ್ಲ ಕಡೆಗಳಲ್ಲೂ ಕೂಡ ಭದ್ರತೆಯನ್ನ ಮಾಡ್ತಾರೆ. ಒಟ್ಟಾರೆಯಾಗಿ ಇವತ್ತಿನ ಒಂದು ಪದಗ್ರಹಣ ಕಾರ್ಯಕ್ರಮ ಏನಿದೆಯಲ್ಲ ಆ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಕಂಪ್ಲೀಟ್ ಆದಂತಹ ಹದ್ದಿನ ಕಣ್ಣನ್ನ ಅಧಿಕಾರಿಗಳು ಇಟ್ಟಿದ್ದಾರೆ. ಅಕಸ್ಮಾತ್ ಆಗಿ ಏನಾದ್ರೂ ಕೂಡ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಅನ್ನು ಇಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಹೆಚ್ಚಿನ ಒಂದು ಭದ್ರತೆಯನ್ನ ಮಾಡ್ಬೇಕಾಗಿತ್ತು. ಆದ್ರೆ ಈಗ ಸದ್ಯಕ್ಕೆ ಲೋಕಭವನದಲ್ಲಿ ಆಗ್ತಾ ಇರೋದ್ರಿಂದ ಲಿಮಿಟೆಡ್ ಮಂದಿಯನ್ನ ಇಲ್ಲಿ ಇಟ್ಕೊಂಡಿರುವಂತದ್ದು. ಸದ್ಯಕ್ಕೆ ಈ ಒಂದು ಕಾರ್ಯಕ್ರಮ ಏನಿದೆ ಅದು ಮತ್ತಷ್ಟು ಮೆರುಗನ್ನ ಪಡ್ಕೊಂಡಿರುವಂತದ್ದು. ಸುನಿಧಿ, ಹಾಗೆ ವಿಶ್ವನಾಥ್, ಈಗ 1,100 ಆಸನಗಳ ವ್ಯವಸ್ಥೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇಲ್ಲಿ ಇಷ್ಟು ಜನ ಬರ್ತಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ಎಂಟ್ರಿ ಗೇಟ್ ನಲ್ಲಿ ಸ್ಕ್ಯಾನಿಂಗ್ ಅಥವಾ ಈ ರೀತಿಯಾಗಿ ಪರಿಶೀಲನೆ ನಡೆಸುವಂತ ವ್ಯವಸ್ಥೆ ಏನಾದ್ರೂ ಮಾಡಲಾಗಿದೆಯಾ? ಖಂಡಿತವಾಗ್ಲೂ ಒಂದು ಮೆಟಲ್ ಡಿಟೆಕ್ಟರ್ ಆಗಿರಬಹುದು, ಅದೇ ರೀತಿಯಾಗಿ ಯಾರೆಲ್ಲ ಕಂಪ್ಲೀಟ್ ಆಗಿ ಅಲ್ಲಿ ಒಳಗಡೆ ಎಂಟ್ರಿ ಕೊಡ್ತಾರಲ್ಲ ವಿಐಪಿ ಮತ್ತು ವಿವಿಐಪಿಗಳಿಗೆ ಮುಖ್ಯ ದ್ವಾರದ ಮುಖಾಂತರವಾಗಿನೇ ಎಂಟ್ರಿ ಇರುತ್ತೆ. ಆ ಸಂದರ್ಭದಲ್ಲಿ ಅನುಮಾನಾಸ್ಪದವಾಗಿ ಅವ್ರ ಜೊತೆ ಯಾರಾದ್ರೂ ಬಂದಂತಹ ಸಂದರ್ಭದಲ್ಲಿ ಅಥವಾ ಅನುಮಾನಾಸ್ಪದವಾಗಿ ಯಾರು ಓಡಾಡಿದಂತಹ ಸಂದರ್ಭದಲ್ಲಿ ಆ ಮೆಟಲ್ ಡಿಟೆಕ್ಟರ್ಗಳಾಗಿರ್ಬಹುದು ಮತ್ತು ಈಗಾಗಲೇ ಆ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಆಗಿರ್ಬಹುದು ಮತ್ತು ಬಾಂಬ್ ಸ್ಕ್ವಾಡ್ ಆಗಿರ್ಬಹುದು ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುವಂತ ಬಿಫೋರ್ ಎಲ್ಲವನ್ನೂ ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸವನ್ನ ಪೊಲೀಸರು ಮಾಡೇ ಮಾಡ್ತಾರೆ. ಅದರಲ್ಲಿ ಈಗಾಗಲೇ ಅದಕ್ಕಾಗಿನೇ ಈ ಭದ್ರತೆಗೋಸ್ಕರನೇ ಈ ಲೋಕಭವನದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿರುವಂತದ್ದು. 3 ಜಂಟಿ ಪೊಲೀಸ್ ಆಯುಕ್ತರು, 20ಕ್ಕೂ ಹೆಚ್ಚು ಡಿಸಿಪಿಗಳು, 50ಕ್ಕೂ ಹೆಚ್ಚು ಎಸಿಪಿಗಳು, 100ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳಾಗಿರ್ಬೋದು, 300ಕ್ಕೂ ಹೆಚ್ಚು PSIಗಳು, 700ಕ್ಕೂ ಹೆಚ್ಚು ಕಾನ್ಸ್ಟೇಬಲ್ಗಳಾಗಿರ್ಬೋದು, KSRP ತುಕಡಿ ಆಗಿರ್ಬೋದು, ಎಲ್ಲವನ್ನೂ ಕೂಡ ಇಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿರುವಂತದ್ದು. ಲೋಕಭವನ ಮತ್ತು ವಿಧಾನಸೌಧ ಸುತ್ತಮುತ್ತ ಯಾರಾದ್ರೂ ಕೂಡ ಅನುಮಾನಾಸ್ಪದ ಓಡಾಡಿದ ಸಂದರ್ಭದಲ್ಲಿ ಅವ್ರನ್ನು ಕೂಡ ವಶಕ್ಕೆ ಪಡೆಯಲಾಗುತ್ತೆ. ಅದೇ ರೀತಿಯಾಗಿ ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆಗಳು ನಡೆಯದಂತೆ ಕೂಡ ನೋಡ್ಕೊಳ್ಳಲಾಗುತ್ತೆ. ಅಂದ್ರೆ ಈ ಸೆಕ್ಟರ್ ವೈಸ್ ಸ್ಥಳ ಗುರುತು ಮಾಡಿ ನೀವು ಭದ್ರತೆಗೆ ನಿಯೋಜನೆ ಮಾಡಲಾಗಿರುವಂತದ್ದು. ಅದರಲ್ಲೂ ಕೂಡ ಈ ಸೆಂಟ್ರಲ್ ವ್ಯಾಪ್ತಿಯಲ್ಲಿ ಯಾರು ಕೆಲಸ ಮಾಡಿರ್ತಾರೆ ಅಧಿಕಾರಿಗಳು ಅವರಿಗೆ ಹೆಚ್ಚು ಒತ್ತನ್ನು ಕೂಡ ಕೊಡಲಾಗಿರುವಂತದ್ದು. ಒಟ್ಟಾರೆಯಾಗಿ ಪ್ರತಿ ಸೆಕ್ಟರ್ಗೆ ಒಬ್ಬ DCPಯನ್ನು ಕೂಡ ನೇಮಕ ಮಾಡಲಾಗಿದೆ. ಅಲ್ಲಲ್ಲಿ ಏನಾದ್ರೂ ಕೂಡ ವ್ಯತ್ಯಾಸಗಳು ಕಂಡು ಬಂದ ಸಂದರ್ಭದಲ್ಲಿ ಅವರೇ ಹೊಣೆಗಾರರಾಗ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಒಟ್ಟಾರೆಯಾಗಿ ಇವತ್ತಿನ ಒಂದು DK ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮ ಏನಿದೆ ಅದಕ್ಕೆ ಪೊಲೀಸ್ ಸರ್ಪಗಾವಲನ್ನು ಕೂಡ ಹಾಕಲಾಗಿದೆ. ವಿವಿಐಪಿಗಳು ವಿಐಪಿಗಳಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಮತ್ತು ಆಸನಗಳ ವ್ಯವಸ್ಥೆ ಏನಿದೆ ಇಂತಿಂತವ್ರಿಗೆ ಇಲ್ಲಿಯೇ ಒಂದು ಆಸನದ ವ್ಯವಸ್ಥೆ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಅಲ್ಲಿರುವಂತಹ ಸಿಬ್ಬಂದಿ ನೋಡ್ಕೊಳ್ತಾರೆ. ಇವತ್ತು 4 ರಿಂದ 5 ಗಂಟೆವರೆಗೂ ಏನು ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ ಅದು ಯಾವುದೇ ರೀತಿಯಲ್ಲೂ ಕೂಡ ಅಂದ್ರೆ ಅಹಿತಕರ ಘಟನೆಗಳು ನಡೆಯದಂತೆ ಆಗಿರ್ಬೋದು, ಕಾನೂನು ವ್ಯವಸ್ಥೆ ಮತ್ತು ಇನ್ನೂ ಅಭಿಮಾನಿಗಳು DK ಶಿವಕುಮಾರ್ ಅವರ ಅಭಿಮಾನಿಗಳಾಗಿರ್ಬೋದು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಅದರಲ್ಲೂ ಕೂಡ ಎಸ್ಪೆಷಲಿ ರಾಮನಗರ ವ್ಯಾಪ್ತಿಯಿಂದ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು DK ಶಿವಕುಮಾರ್ ಅವರ ಅಭಿಮಾನಿಗಳು ಬರುವಂತಹ ನಿರೀಕ್ಷೆ ಕೂಡ ಇದೆ. ಹೀಗಾಗಿ ರಾಜಭವನದ ಮುಂದೆ ಹೆಚ್ಚಿನ ಜನ ಸೇರದೇ ಇರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚು ಜನ ಸೇರಬಾರದು ಅನ್ನೋ ಆಂಗಲ್ನಲ್ಲಿ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ತಾ ಇರುವಂತದ್ದು ಮತ್ತು ಅಲ್ಲಲ್ಲಿ LED ಹಾಕಲಾಗಿರುವಂತದ್ದು, ಅಂದ್ರೆ ಸ್ಕ್ರೀನ್ಗಳನ್ನ ಹಾಕಲಾಗಿರುವಂತದ್ದು. ಆ ಒಂದು ಸ್ಕ್ರೀನ್ಗಳ ಮುಖಾಂತರವಾಗಿನೇ ಪದಗ್ರಹಣ ಕಾರ್ಯಕ್ರಮವನ್ನ ವೀಕ್ಷಿಸಬಹುದಾಗಿದೆ. ಅಲ್ಲೂ ಕೂಡ ಅಂದ್ರೆ ಹೆಚ್ಚಿನ ಜನ ಅಂದ್ರೆ ಎಲ್ಲಿ ಸ್ಕ್ರೀನ್ ಅನ್ನ ಅಳವಡಿಸ್ತಾರಲ್ಲ ಅಲ್ಲಿ ಹೆಚ್ಚಿನ ಜನ ಸೇರುವಂತಹ ನಿರೀಕ್ಷೆ ಇದೆ. ಅಲ್ಲೂ ಕೂಡ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿರುವಂತದ್ದು. ಸುನಿಧಿ, ಧನ್ಯವಾದಗಳು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.